ಮಹೇಶ್, ತುಂಬಾ ಧನ್ಯವಾದಗಳು. ಯಾರಪ್ಪ ಇದು? ಹರಿಯವೇ, ನಾವು ನಿಮ್ಮ ಪ್ರೀತಿಯ ಬೆಳೆ. ಓಹೋ. ನೀವು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ. ಜೈವಿಕ ಗೊಬ್ಬರದಿಂದ ಕಳೆ, ಕೀಟ ಮತ್ತು ರೋಗಗಳಿಂದ ಕಾಪಾಡ್ತೀರಾ. ಇದು ನನ್ನ ಕರ್ತವ್ಯ ತಾನೇ. ಆದ್ರೆ ಅಣ್ಣ, ಒಂದು ವೇಳೆ ಪ್ರವಾಹ, ಬಿರುಗಾಳಿ, ಆಲಿಕಲ್ಲು ಮಳೆ ಇಲ್ಲ ಬರಗಾಲ ಬಂದ್ರೆ ನಮ್ಮನ್ನ ಹೇಗೆ ಕಾಪಾಡ್ತೀರಾ? ನೈಸರ್ಗಿಕ ವಿಕೋಪಗಳಿಂದ ನಮಗೆ ಹಾನಿಯಾದ್ರೆ ನಿಮಗೂ ದೊಡ್ಡ ಆರ್ಥಿಕ ನಷ್ಟ ಆಗಬಹುದು. ಓಹ್, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ವಲ್ಲ. ಎಲ್ಲ ಶ್ರಮ ವ್ಯರ್ಥವಾಯಿತು. ಅದಕ್ಕೆ ಹೇಳ್ತಿರೋದು, ತಕ್ಷಣವೇ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಅರ್ಜಿ ಹಾಕಿ ನಿಮ್ಮ ಭವಿಷ್ಯವನ್ನ ಆರ್ಥಿಕವಾಗಿ ಸುರಕ್ಷಿತ ಮಾಡಿಕೊಳ್ಳಿ. ಸುರಕ್ಷಿತನಾ? ಅದೇ ಅಣ್ಣ, ಮುಂಗಾರು 2026ರ ಹಂಗಾಮಿನಲ್ಲಿ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಅಥವಾ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅರ್ಜಿ ಹಾಕಿದ್ರೆ ಬೆಳೆ ನಷ್ಟ ಆದಾಗ ನಿಮಗೆ ಆರ್ಥಿಕ ಪರಿಹಾರ ಸಿಗುತ್ತೆ. ಇದರಿಂದ ನಿಮ್ಮ ಕುಟುಂಬದ ಭವಿಷ್ಯನೂ ಸುರಕ್ಷಿತವಾಗಿರುತ್ತೆ. ಅರೆ ವಾಹ್, ನಾನು ಈಗಲೇ ಹೊರಡ್ತೀನಿ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ ಪುನರ್ರಚಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಗ್ರಾಹಕ ಸೇವಾ ಕೇಂದ್ರ CSC, ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರವನ್ನು ಸಂಪರ್ಕಿಸಿ ಅಥವಾ www.samrakshane.karnataka.gov.in ಗೆ ಭೇಟಿ ನೀಡಿ. ಬೆಳೆ ವಿಮೆ ಮಾಡಿಸಿ ವಿಮಾ ಭದ್ರತೆ ಪಡೆಯಿರಿ.